ರಾಜ್ಯದಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು. ಈಗ ಆರ್ಎಸ್ಎಸ್ ನಿರ್ಬಂಧಕ್ಕೆ ಪತ್ರ ಬರೆದಿರೋದಕ್ಕೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆಯಂತೆ. ಹಾಗಂತ ಟ್ವೀಟ್ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ನಿರಂತರವಾಗಿ ಬೆದರಿಕೆ ಕರೆ ಬರ್ತಾ ಇದೆ. 2 ದಿನಗಳಿಂದ ಕರೆ ಮಾಡಿ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ನಿಂದಿಸಲಾಗ್ತಾ ಇದೆ. ಇಂತಹ ಬೆದರಿಕೆಗೆ ನಾನು ವಿಚಲಿತನಾಗೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ಪ್ರಶ್ನಿಸಿದ್ದಕ್ಕೆ ನನಗೆ ಬೆದರಿಕೆ ಕರೆ ಬರ್ತಾ ಇದೆ. ಆರ್ಎಸ್ಎಸ್ ಗಾಂಧಿ ಅಂಬೇಡ್ಕರ್ ಅವರನ್ನೇ ಬಿಡಲಿಲ್ಲ, ಇನ್ನು ನನ್ನನ್ನ ಯಾಕೆ ಬಿಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಬೆದರಿಕೆ ನಿಂದನೆಯಿಂದ ನನ್ನನ್ನ ಮೌನವಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಇದು ಈಗ ಪ್ರಾರಂಭ ಆಗಿದೆ ಅಷ್ಟೇ. ಈ ದೇಶವನ್ನ ಅತ್ಯಂತ ಅಪಾಯಕಾರಿ ವೈರಸ್ನಿಂದ ಶುದ್ಧೀಕರಿಸುವ ಸಮಯ ಅಂತ ಪೋಸ್ಟ್ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಪತ್ರ ಬರೆದಿದ್ದಕ್ಕೆ ಬೆದರಿಕೆಯ ಕರೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದಾಗ ಬೆದರಿಕೆ ಕರೆ ಅಂತ ಹೇಳ್ತಾರೆ. ಗಾಂಧೀಜಿ ಅಂಬೇಡ್ಕರ್ಗೆ ಬಿಟ್ಟಿಲ್ಲ, ಇವರು ನಮಗ್ ಬಿಡ್ತಾರ. ಯಾವುದೇ ಕರೆ ಬಂದ್ರು ನಾನು ಯಾವುದಕ್ಕೂ ಹೆದರಲ್ಲ. ಅಂತಾರಾಷ್ಟ್ರೀಯ ನಂಬರ್ಗಳಿಂದ ಬೆದರಿಕೆಯ ಕರೆ ಬರ್ತಾ ಇದೆ. ಕೆಟ್ಟ ಭಾಷೆಯಿಂದ ನಮಗೆ ಹಾಗೂ ಕುಟುಂಬದವರಿಗೆ ಬೈತಾರೆ. FIR ರಿಜಿಸ್ಟರ್ ಮಾಡಬಹುದು, ಆದರೆ ಕಂಡು ಹಿಡಿಯೋದು ಕಷ್ಟ. ನಾವ್ಯಾಕೆ ಈ ಸಿದ್ಧಾಂತದಿಂದ ಹಿಂದೆ ಸರಿ? ನನಗೆ ಸಿಎಂ ಹಾದಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಸಿಎಂ ಸೇರಿದಂತೆ ಎಲ್ಲರೂ ಕೂಡ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಇದ್ರು, ಪಾಪ ಕಂಪ್ಲೇಂಟ್ FIR ಎಲ್ಲ ದಾಖಲಾಯಿತು. ಅವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರಿ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾ ಇದೆ, ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ ಈಸ್ಟರ್ನ್ ಯುರೋಪಿಂದ ಬರುತ್ತೋ ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದರು. ಇವಾಗ ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ, ಏನು ಹೆದರಿಕೆ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.